ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರಿಯಲ್ಮಿ ಕಡೆಯಿಂದ ಲಾಂಚ್ ಆಗಿರೋ ಲೇಟೆಸ್ಟ್ ಸ್ಮಾರ್ಟ್ಫೋನ್ ರಿಯಲ್ಮಿ 16 5G ಬಗ್ಗೆ ಮಾತಾಡೋಣ. ಈ ಫೋನ್ ನಲ್ಲಿರೋ ಹೈಲೈಟ್ ಅಂದ್ರೆ ಇದರ ಬೃಹತ್ 7000 mAh ಬ್ಯಾಟರಿ ಮತ್ತು ಸ್ಲಿಮ್ ಡಿಸೈನ್. ಹಾಗಾದ್ರೆ 32,000 ರೂಪಾಯಿ ರೇಂಜ್ ನಲ್ಲಿ ಈ ಫೋನ್ ಹೇಗಿದೆ, ಇದರಲ್ಲಿ ಪ್ಲಸ್ ಏನು ಮೈನಸ್ ಏನು ಅಂತ ಪೂರ್ತಿಯಾಗಿ ನೋಡೋಣ ಬನ್ನಿ. ಮೊದಲಿಗೆ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಇದನ್ನ ಏರ್ ಡಿಸೈನ್ ಅಂತ ಕರೀತಾರೆ. 7000 mAh ಬ್ಯಾಟರಿ ಇದ್ರೂ ಕೂಡ ಫೋನ್ ಕೇವಲ 8.1 mm ಸ್ಲಿಮ್ ಆಗಿದೆ ಮತ್ತು ತೂಕ 183 ಗ್ರಾಂ ಮಾತ್ರ. ಹಿಂಭಾಗದಲ್ಲಿ ಸೆಲ್ಫಿ ಮಿರರ್ ಕೊಟ್ಟಿದ್ದಾರೆ. ಇದರಿಂದ ಮೇನ್ ಕ್ಯಾಮೆರಾ ಬಳಸಿ ನೀವು ಫೋಟೋ ತಗೋಬಹುದು. ಇದು ನೋಡೋಕೆ ಪ್ರೀಮಿಯಂ ಆಗಿದೆ. ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ಇದರಲ್ಲಿ 6.57 ಇಂಚಿನ ಅಮೋಲ್ಡ್ ಪ್ಯಾನೆಲ್ ಇದೆ. 120 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಯೂಸೇಜ್ ತುಂಬಾ ಸ್ಮೂತ್ ಇರುತ್ತೆ. ಇನ್ನು 4200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರೋದ್ರಿಂದ ಬಿಸಿಲಲ್ಲೂ ಕೂಡ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಫೈ 6400 ಟರ್ಬೋ ಪ್ರೊಸೆಸರ್ ಇದೆ. ಇದು ಡೈಲಿ ಯೂಸೇಜ್ಗೆ ಮತ್ತು ಸಣ್ಣ ಪುಟ್ಟ ಗೇಮಿಂಗ್ಗೆ ಸಖತ್ತಾಗಿರುತ್ತೆ. Android 16 ಬೇಸ್ಡ್ ರಿಯಲ್ಮಿ UI 7.0 ಸಾಫ್ಟ್ವೇರ್ ಮೇಲೆ ಇದು ರನ್ ಆಗುತ್ತೆ. ಆದ್ರೆ ಹೆವಿ ಗೇಮಿಂಗ್ ಮಾಡೋರಿಗೆ ಇದು ಅಷ್ಟೊಂದು ಸೂಕ್ತ ಅಲ್ಲ ಅನ್ಸುತ್ತೆ. ಕ್ಯಾಮ್ರಾ ಸೆಟಪ್ ನೋಡೋದಾದ್ರೆ ರಿಯರ್ ಸೈಡ್ 50MP ಸೋನಿ IMX 852 ಮೇನ್ ಕ್ಯಾಮ್ರಾ ಮತ್ತು 2MP ಡೆಪ್ತ್ ಸೆನ್ಸರ್ ಇದೆ. ಫ್ರಂಟ್ ನಲ್ಲಿ ಕೂಡ 50MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಗಲಿನ ಫೋಟೋಗಳು ಚೆನ್ನಾಗಿ ಬರುತ್ತೆ. ಆದ್ರೆ ಇದರಲ್ಲಿ ಅಲ್ಟ್ರಾ ವೈಡ್ ಲೆನ್ಸ್ ಇಲ್ಲದೆ ಇರೋದು ಒಂದು ದೊಡ್ಡ ಕೊರತೆ ಅನ್ಬೋದು. ಈ ಫೋನ್ ನಾನು ಯೂಸ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಪ್ರಕಾರ ಡಿಸೈನ್, ಬ್ಯಾಟರಿ, ಪ್ರೊಸೆಸರ್ ಪ್ರತಿಯೊಂದರಲ್ಲಿ ಇದೊಂದು ನಾನು ಒಳ್ಳೆ ಪ್ಯಾಕೇಜ್ ಅಂತ ಕರೀಬಲ್ಲ. ಈ ಫೋನ್ ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ 7000 mAh ಬ್ಯಾಟರಿ. ನಾರ್ಮಲ್ ಯೂಸೇಜ್ ನಲ್ಲಿ ಇದು ಆರಾಮಾಗಿ 2-3 ದಿನ ಬರುತ್ತೆ. ಇದರ ಜೊತೆಗೆ 60 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಅಷ್ಟೇ ಅಲ್ಲದೆ ಈ ಬ್ಯಾಟರಿಗೆ 6 ವರ್ಷ ಗ್ಯಾರಂಟಿಯನ್ನು ಕೊಡ್ತಿದ್ದಾರೆ. And even if I talk about the standardization in terms of battery among all the industry in India is around 800 cycles. So when we cross the 800 cycles, the battery starts to degrade faster. But not with the case of Realme phones or specifically with the 16 5G, because even after 1600 cycles, so one cycle is basically from 0% to 100%. ಈ ಫೋನ್ ಅಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅದ್ಭುತ ಬ್ಯಾಟರಿ ಲೈಫ್, ಲೈಟ್ ವೇಟ್ ಡಿಸೈನ್, ವೈಬ್ರೆಂಟ್ ಅಮೋಲ್ಡ್ ಡಿಸ್ಪ್ಲೇ. ಇನ್ನು ಇದರಲ್ಲಿ ಮೈನಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಇಲ್ಲ. ಈ ಪ್ರೈಸ್ಗೆ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿ ಇರಬಹುದಾಗಿತ್ತು. ಕೊನೆಯದಾಗಿ ನಿಮಗೆ ಬ್ಯಾಟರಿ ಲೈಫ್ ಮತ್ತು ಡಿಸೈನ್ ಮುಖ್ಯ ಅನ್ಸಿದ್ರೆ ಈ ಫೋನ್ ತಗೋಬಹುದು. ಇಲ್ಲ ಅಂದ್ರೆ ಇದೇ ಬೆಲೆಗೆ ಮಾರ್ಕೆಟ್ ನಲ್ಲಿ ಬೇರೆ ಒಳ್ಳೆ ಆಪ್ಷನ್ಗಳು ಕೂಡ ಇದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೆಚ್ಚಿನ ಟೆಕ್ ಅಪ್ಡೇಟ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.